ಈ ಮಧ್ಯೆ ಭಗವಂತ ಖೂಬಾ ಮಾತನಾಡಿದ್ದಾರೆ. ರಾಜ್ಯದ ಎಲ್ಲಾ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ ಅಂತ ಕೇಂದ್ರದ ಮಾಜಿ ಸಚಿವ ಭಗವಂತ ಖೂಬಾ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ನ ಹಿರಿಯ ಶಾಸಕರೇ ಭ್ರಷ್ಟಾಚಾರದ ವಿಚಾರವನ್ನು ಹೊರಹಾಕಿದ್ದಾರೆ. ಬಡವರಿಗೆ ಕಟಾಕಟ್ಟಂತ ಹಣ ಜಮೆ ಆಗತ್ತೆ ಅಂತ ಹೇಳಿದರು. ಆದರೆ ಇವತ್ತು ರಾಜ್ಯದಲ್ಲಿ ಕಟಾಕಟ್ಟಂತ ಭ್ರಷ್ಟಾಚಾರ ನಡೀತಾ ಇದೆ. ಮುಂದಿನ ದಿನದಲ್ಲಿ ಜನ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸ್ತಾರೆ ಅಂತ ಭಗವಂತ ಖೂಬಾ ಕಿಡಿಕಾರಿದ್ದಾರೆ. ರೀತಿಯ ಭ್ರಷ್ಟಾಚಾರ ಎಲ್ಲ ಇಲಾಖೆಗಳಲ್ಲಿ ಇವತ್ತು ತಾಂಡವಾಡ್ತಾ ಇದೆ. ಒಂದು ಉದಾಹರಣೆ, ಅವರೇ ಪಕ್ಷದ ಹಿರಿಯ ಶಾಸಕರಾದಂಥ BR ಪಾಟೀಲ್ ಅವರು ವಸತಿ ಇಲಾಖೆಯಲ್ಲಿ ನಮ್ಮ ಶಾಸಕರ ಪತ್ರಗಳಿಗೆ ಮನ್ನಣೆ ಸಿಗಲಾರ್ದೇ ಮನೆಗಳ ಮಂಜೂರಾತಿ ಆಗೋದಿಲ್ಲ. ಆದರೆ ನಮ್ಮ ಪತ್ರವನ್ನು ತಗೊಂಡು ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ಬೋದು ಅಥವಾ ಫಲಾನುಭವಿಗಳು ನೇರವಾಗಿ ವಸತಿ ಇಲಾಖೆಯಲ್ಲಿ ಹಣವನ್ನು ಕೊಟ್ಟು ಮಂಜೂರಾತಿಯನ್ನು ಮಾಡಿಕೊಟ್ಟಿದ್ದಂಥದ್ದನ್ನು ಅವರೇ ಪಕ್ಷದ ಹಿರಿಯ ಶಾಸಕರಾದಂಥ BR ಪಾಟೀಲ್ ಹೇಳಿದ್ದಾರೆ. ಅಂದರೆ ಇಡೀ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಸಿನ ನಾಯಕರು ಹಾಗೂ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿಯವರು ಲೋಕಸಭಾ ಚುನಾವಣೆಯಲ್ಲಿ ಮತ್ತು ಅನೇಕ ರಾಜ್ಯಗಳ ಚುನಾವಣೆಯಲ್ಲಿ ಬಡವರಿಗೆ ಸವಲತ್ತುಗಳನ್ನು ಖಟಾಖಟ್ ನಾವು ಕೊಡ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದು ಮತ್ತು 2023ರ ಚುನಾವಣೆ ಮುಂಚೆ ಸಿದ್ದರಾಮಯ್ಯನವರು ನಿಮ್ಮೆಲ್ಲರ ಖಾತೆಗಳಿಗೆ ಖಟಾಖಟ್ ಹಣವನ್ನು ಜಮಾ ಆಗ್ತಿದೆ ಅಂತ ಹೇಳಿರೋದು ಇವತ್ತು ಅವರ ಖಟಾಖಟ್ಟಿನ ಅರ್ಥ ಮತ್ತು ಸಾಬೀತು ಭ್ರಷ್ಟಾಚಾರವನ್ನು ಮಾಡಬೇಕು. ಖಟಾಖಟ್ ಭ್ರಷ್ಟಾಚಾರವನ್ನು ಮಾಡಿ ಬಡವರನ್ನ, ದೀನರನ್ನ, ದಲಿತರನ್ನ, ರೈತರನ್ನ ಕರ್ನಾಟಕಕ್ಕೆ ದಿವಾಳಿ ಮಾಡಿದ್ದಾರೆ. ಈಗಾಗಲೇ ಒಂದಿಲ್ಲ ಒಂದು ರೀತಿಯ ಒಟ್ಟಲ್ಲಿ BR ಪಾಟೀಲ್ ಅವರ ಆಡಿಯೋ ರಾಜ್ಯ ರಾಜಕಾರಣದಲ್ಲಿ ಸಂಚಲನಕ್ಕೆ ಕಾರಣ ಆಗಿದೆ. BR ಪಾಟೀಲ್ ಮತ್ತೆ ಅದನ್ನೇ ಹೇಳ್ತಿದ್ದಾರೆ. ಹೌದು, ನಾನೇ ಮಾತನಾಡಿರೋದು ಆಡಿಯೋದಲ್ಲಿ. ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೀತಾ ಇರೋದು ನಿಜ. ದುಡ್ಡು ಕೊಟ್ಟರೆ ಮನೆ ಮಂಜೂರಾಗತ್ತೆ, ಇಲ್ಲ ಅಂತಾದರೆ ಇಲ್ಲ. ಯಾರ್ಯಾರೋ ಗ್ರಾಮ ಪಂಚಾಯತ್ ಮೆಂಬರ್ಸು, ಗ್ರಾಮ ಪಂಚಾಯತ್ ಅಧ್ಯಕ್ಷರು ದುಡ್ಡು ಕೊಟ್ಟು ಮನೆ ಮಂಜೂರು ಮಾಡ್ಕೊಂಡು ಬರ್ತಾರೆ. ಶಾಸಕರು ಕೊಡುವಂಥ ಪತ್ರಕ್ಕೆ ಯಾವುದೇ ಗೌರವ ಸಿಗ್ತಾ ಇಲ್ಲ. ಜಮೀರ್ ಅಹಮದ್ ಖಾನ್ ಬಳಿ ನಾನು ಹಲವು ಸಲ ಇದನ್ನು ಡಿಸ್ಕಸ್ ಮಾಡಿದರೂ ಕೂಡ ಅದನ್ನು ಕಿವಿಗೆ ಹಾಕೊಳ್ಳಿಲ್ಲ ಅಂತ BR ಪಾಟೀಲ್ ಹೇಳ್ತಾ ಇರೋದು. ಸಹಜವಾಗೇ ಇದು ವಿಪಕ್ಷಗಳ ಕೈಗೆ ಅಸ್ತ್ರ ಸಿಕ್ಕಂತಾಗಿದೆ. ವಿಪಕ್ಷಗಳಿಗೆ ಈ ಹಿಂದೆ ಸಿಕ್ಕಂಥ ಅಸ್ತ್ರಗಳನ್ನೆಲ್ಲವನ್ನ ಕೂಡ ಅವರು ಸರಿಯಾಗಿ ವಿನಿಯೋಗಿಸಲಿಲ್ಲ. ಅದರ ಪರಿಣಾಮ ರಾಜ್ಯ ಸರ್ಕಾರಕ್ಕೆ ಆ ಅಸ್ತ್ರದ ಬಿಸಿ ತಟ್ಟಲೇ ಇಲ್ಲ. ಈ ಅಸ್ತ್ರವನ್ನಾದರೂ ವಿಪಕ್ಷಗಳು ಸರಿಯಾಗಿ ಬಳಸಿಕೊಳ್ತಾವ ಗೊತ್ತಿಲ್ಲ. ಯಾಕಂತಂದರೆ ಆಡಳಿತ ಪಕ್ಷ ಡೈವರ್ಟ್ ಮಾಡೋದ್ರಲ್ಲಿ ಎಕ್ಸ್ಪರ್ಟು. ಬಂದಂಥ ಆರೋಪಗಳನ್ನೆಲ್ಲವನ್ನ ಕೂಡ ಡೈವರ್ಟ್ ಮಾಡಿ ಯಾರು ಆರೋಪ ಮಾಡಿರ್ತಾರೋ ಅವ್ರ ಮೇಲೇ ಗುರಿಯಾಗಿರಿಸಿ ರಿಟರ್ನ್ ಆರೋಪವನ್ನು ಮಾಡಿರುವಂಥ ಉದಾಹರಣೆಗಳಿದ್ದಾವೆ ಈ ಹಿಂದೆ. ಸೊ ಇದನ್ನು ಯಾವ ರೀತಿ ಬಳಸ್ಕೊಳ್ಳುತ್ತೆ ವಿಪಕ್ಷ, ಅದು BJP ಇರ್ಬೋದು, JDS ಇರ್ಬೋದು, ಗೊತ್ತಿಲ್ಲ. ಹೇಳಿಕೆಗಳು ಬರ್ತಾ ಇದ್ದಾವೆ, ಹೇಳಿಕೆಗಳ ಆಚೆಗೆ ಏನೂ ಆಗ್ತಾ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.